ಸ್ನೇಹಿತರೆ ನಮಸ್ಕಾರ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೆಟ್ವರ್ಕರ್ಸ್ ದಿನ 2024ರಲ್ಲಿ ನಾವು ಆಚರಣೆ ಮಾಡಿದ್ದು. ಇದು 4 ಭಾಗವಾಗಿ ವಿಂಗಡಿಸಿ ನಾನು ಹಾಕಿದ್ದೀನಿ, ಯಾಕಂದರೆ ಫುಲ್ಲು ನಿಮಗೆ ನೋಡೋದಕ್ಕಾಗಲ್ಲ ಅಂತಂದೇಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ನಿಮ್ಮ ಸ್ಟೇಟಸ್ ಹಾಕಿ, ನಿಮ್ಮ ಗ್ರೂಪು, ನಿಮ್ಮ ಕಂಪನಿ ಅಪ್ಲೈನ್ ಡೌನ್ಲೈನ್ ಎಲ್ಲರಿಗೂ ಹಂಚಿ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾದರೆ ನೆಟ್ವರ್ಕ್ ಇಂಡಸ್ಟ್ರಿಗೆ ಇನ್ನೂ ವ್ಯಾಲ್ಯೂ ಬರುತ್ತೆ, ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ನಾನು ನೆಟ್ವರ್ಕ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇರುವಂಥ ನಿಮ್ಮ ಪ್ರೀತಿಯ MLM ಶರತ್ ಈ ವಿಡಿಯೋ ಮಾಡಿದ್ದೀನಿ. ಇದರ ಕಾರಣನೇ ಪ್ರತಿಯೊಬ್ಬರಿಗೂ ಇದು ಸ್ಪ್ರೆಡ್ ಆಗಲಿ ಅಂತ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಈಗ ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿಸ್ಲಿಕ್ಕೆ ನಾನು ಇಂದುಮತಿ ಮೇಡಮ್ ಅವ್ರನ್ನ ಈ ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದುಮತಿ, ಗ್ರಿಫಿನ್ಸ್ ಗುರುಕುಲದ ವಿದ್ಯಾರ್ಥಿನಿ. ಇಂದು ಡಿಸೆಂಬರ್ 23, 2024 ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೀವಿ ಅಂತಂದರೆ ಅದಕ್ಕೊಂದು ಮುಖ್ಯ ಕಾರಣ ಇರಲೇಬೇಕು. ಹೌದು, ಇವತ್ತಿನ ಮುಖ್ಯ ಕಾರಣ ಅಂದರೆ ಇವತ್ತು ನಾವು ಆಚರಿಸುವಂತಿರುವಂತಹ ನೆಟ್ವರ್ಕರ್ಸ್ ಡೇ ಮತ್ತು ಫಾರ್ಮರ್ಸ್ ಡೇ. ಫಾರ್ಮರ್ಸ್ ಡೇ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ರೈತರ ದಿನಾಚರಣೆ. ಸೊ ಅವ್ರಿಗೊಂದು ಕೃತಜ್ಞತಾ ಪೂರ ಸಲ್ಲಿಸ್ತಾ ಇರೋ ಒಂದು ದಿನ ರೈತರ ದಿನಾಚರಣೆ. ಸೊ ಈ ಒಂದು ದಿನ ಥ್ಯಾಂಕ್ ಯು ಈ ಒಂದು ದಿನ ನಾವೆಲ್ಲ ಹೆಮ್ಮೆಯಿಂದ ಆಚರಿಸಬೇಕು. ಸೊ ಇನ್ನು ಈ ನೆಟ್ವರ್ಕರ್ಸ್ ಡೇ ಬಗ್ಗೆ ನಾವು ಯಾಕೆ ಆಚರಿಸಬೇಕು ಅಂತ ಒಂದು ಕಿರು ಪರಿಚಯನ ನಾನು ನಿಮಗೆ ಮಾಡಿಕೊಡ್ತೀನಿ. ನಾವೆಲ್ಲರೂ ಇಂದು ಯಾಕೆ ಒಂದಾಗಿದ್ದೇವೆ ಸಮಾಜದಲ್ಲಿ, ನಾವೆಲ್ಲರೂ ಅಂದರೆ ನೆಟ್ವರ್ಕರ್ಸು ಯಾಕೆ ಎಲೆಮರೆಕಾಯಿ ಥರ ಇದ್ದಾರೆ ಅಂತಂದರೆ, ನಮ್ಮನ್ನು ಯಾವುದೇ ಗುರ್ಸೋ ಒಂದು ಸಂಘಟನೆ ಇಲ್ಲ, ಒಂದು ಸಂಸ್ಥೆಗಳು ಯಾವುದೂ ಸಹ ಇಲ್ಲ. ಸರ್ಕಾರ ಇಂದು ನಮ್ಮೆಲ್ಲರನ್ನು ಮೂಲೆ ಗುಂಪು ಮಾಡಿದೆ ಅಂತಂದರೆ, ನಾವು ತೆರಿಗೆ ನಾವು ಟ್ಯಾಕ್ಸ್ ಅಂತ ಏನಂತ ಕಟ್ತೀವಿ ಅದಕ್ಕೂ ನಾವೇನು ಬೆಲೆ ಕೊಡ್ತಾ ಇಲ್ಲ, ಯಾವುದೇ ರೀತಿಯ ಸವಲತ್ತುಗಳು ನಮಗೆ ದೊರಕ್ತಾ ಇಲ್ಲ. ಎಲ್ಲರ ಮಧ್ಯದಲ್ಲಿ ನಾವಿಂದು ಮೂಲೆ ಗುಂಪಾಗಿ ಉಳಿದಿದ್ದೀವಿ ಅಂತಂದರೆ, ಮೂಲೆ ಗುಂಪಾಗಿ ಉಳಿದಿರೋ ಇಂಡಸ್ಟ್ರಿ ಅಂತಂದರೆ ನಮ್ಮದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂದರೆ ಅದು ತಪ್ಪಾಗಲ್ಲ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೊರಟ್ರೆ ಮೊದಲನೇದಾಗಿ ನಮ್ಮಲ್ಲಿ ಒಗ್ಗಟ್ಟಿನ ಸಮಸ್ಯೆ ಇದೆ. ನಾವು ಇಂದು ಸಮಾಜದಲ್ಲಿ ಚದರಿ ಹೋಗಿದ್ದೇವೆ, ಯಾರೊಂದಿಗೂ ಬೆರೆಯುತ್ತಿಲ್ಲ, ಯಾರೊಂದಿಗೂ ಚರ್ಚಿಸುತ್ತಿಲ್ಲ, ಯಾರೊಂದಿಗೂ ಹೋರಾಟ ಮಾಡುತ್ತಿಲ್ಲ, ಸಂಘಟನೆಯನ್ನು ಕಟ್ಟಿಲ್ಲ. ಹಾಗೂ ಇರುವ ಸಂಘಟನೆಯೊಂದಿಗೂ ನಾವು ಸಂಪರ್ಕದಲ್ಲಿಲ್ಲ. ಇವೆಲ್ಲದರ ಪರಿಣಾಮವೇ ನೆಟ್ವರ್ಕರ್ಸ್ ಮೂಲೆ ಗುಂಪಾಗೋದಕ್ಕೆ ಒಂದು ಪ್ರಮುಖ ಕಾರಣ ಅಂತಂದರೆ ತಪ್ಪಾಗಲ್ಲ. ಇಂದು ಜಾಗತಿಕವಾಗಿ ಎಂತಹ ಸಮಸ್ಯೆ ಬಂದರೂ ಒಂದಿಂಚು ಅಲುಗಾಡದ ಇಂಡಸ್ಟ್ರಿ ಅಂತಂದರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಸರ್ಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಕಟ್ಟುವ ಇಂಡಸ್ಟ್ರಿ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಇಂತಹ ಒಂದು ಹೆಮ್ಮೆಯ ಇಂಡಸ್ಟ್ರಿ ಸರ್ಕಾರದ ಹಾಗೂ ಸಮಾಜದ ಎದುರಲ್ಲಿ ಮುಖ್ಯವಾಹಿನಿಗೆ ಬರದೆ ತನ್ನ ಉಳಿವಿಗಾಗಿ ಹೆಣಗಾಡುತ್ತಿರುವುದು ಶೋಚನೀಯವಾಗಿದೆ. ನಾವೆಲ್ಲರೂ ಇಂದು ಒಂದಾಗಲೇಬೇಕು, ಇದು ಅನಿವಾರ್ಯ ಅಲ್ವಾ? ಇಂದು ನಾವು ಧ್ವನಿ ಎತ್ತದಿದ್ದರೆ, ಇಂದು ನಾವು ಒಗ್ಗಟ್ಟಾಗಿ ನಮ್ಮ ಬಲ ಪ್ರದರ್ಶನ ಮಾಡದಿದ್ದರೆ, ಇಂದು ನಮ್ಮ ಹಕ್ಕುಗಳನ್ನು ಪಡೆಯಲು ನಾವು ಮುಂದೆ ಬರದಿದ್ದರೆ ನಾವು ಇನ್ನೂ ಕೀಳು ಮಟ್ಟದ ಕಾಲ್ತುಳಿತಕ್ಕೆ ಗುರಿಯಾಗ್ತೀವಿ. ಸರ್ಕಾರದಿಂದ ನೆಟ್ವರ್ಕರ್ಸ್ಗಳಿಗೆ ಒಂದು ಮೀಸಲಾಗಿಲ್ಲ, ಒಂದು ದಿನ ಅಂತ ಮೀಸಲಾಗಿಲ್ಲ, ನಮಗೊಂದು ದಿನಾಚರಣೆ ಇಲ್ಲ, ನಮ್ಮಲ್ಲಿರುವ ಸಾಧಕರಿಗೆ ಗೌರವ ಸಹ ಇಲ್ಲ, ಪ್ರೋತ್ಸಾಹವಿಲ್ಲ. ಇಂತಹ ನೂರಾರು ನ್ಯೂನತೆಗಳನ್ನು ನಮ್ಮಲ್ಲಿ ನಾವು ಇಟ್ಕೊಂಡಿದ್ದೀವಿ. ಇನ್ನೆಷ್ಟು ದಿನ ನಾವು ಈ ಥರ ದಿನಗಳನ್ನ ನಾವು ಸಹಿಸ್ಕೋಬೇಕು? ಇನ್ನೆಷ್ಟು ದಿನ ಹೀನಾಯ ಸ್ಥಿತಿಯಲ್ಲಿ ನಾವು ಬದುಕಬೇಕು? ನಮಗೆ ಇಂತಹ ಅರ್ಥಹೀನ ಬದುಕು ಯಾಕೆ ಬೇಕು? ಇಂತಹ ನೂರಾರು ಸಮಸ್ಯೆಗಳನ್ನು ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಉದ್ಯಮಕ್ಕೂ ಇರುವ ಹಕ್ಕು ಸಾಮ್ಯತೆ ನಮಗೂ ಇದೆ. ಎಲ್ಲರಿಗೂ ನಾವು ಎದೆ ತಟ್ಟಿ ಕೂಗಿ ಕೂಗಿ ಹೇಳಿ ನಮ್ಮ ಇರುವಿಕೆಯನ್ನು ನಾವೇ ಹೇಳ್ಕೋಬೇಕಾಗಿದೆ. ಇಂದು ಡಿಸೆಂಬರ್ 23, 2024 ನಾವೆಲ್ಲರೂ ನೆಟ್ವರ್ಕರ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಸರ್ಕಾರಕ್ಕೆ ನಾವು ನಮ್ಮ ಇಂಡಸ್ಟ್ರಿಯ ಬಗ್ಗೆ, ನಮ್ಮ ಹಕ್ಕು ಸಾಮ್ಯತೆಗಳ ಬಗ್ಗೆ ನಮಗೆ ಅಗತ್ಯವಿರೋ ಮೂಲಭೂತಗಳನ್ನು ಸಾರಿ ಹೇಳಬೇಕು ಅಂತ. ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಬದಲಾವಣೆ ಬೇಕೆಂದರೆ ನಾವೆಲ್ಲ ಒಂದಾಗಲೇಬೇಕು, ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು, ನಮ್ಮ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಬೇಕು. ಆಗ ಮಾತ್ರ ಬದಲಾವಣೆ ಸಾಧ್ಯವಿದೆ. ಇವೆಲ್ಲ ವಿಷಯವನ್ನು ಮುಂದುವರಿಸಲು ನಮ್ಮ ಸಂಘಟನೆ ಹಾಗೂ ಒಬ್ಬ ಮಹಾನಾಯಕನ ಅವಶ್ಯಕತೆ ಇದೆ. ಆ ಮಹಾನಾಯಕನನ್ನು ಗುರುತಿಸಿ ಬೆಂಬಲಿಸುವುದು ನಮ್ಮೆಲ್ಲರ ಅವಶ್ಯಕತೆ ಇದೆ, ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲೇದಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಇಂದುಮತಿ ಮೇಡಮ್. ಸೊ ಯಾವುದಕ್ಕೋಸ್ಕರ ಇವತ್ತು ನಾವು ಸೇರಿದ್ದೀವಿ ಅನ್ನೋದನ್ನು ತುಂಬ ಸವಿವರವಾಗಿ ತಿಳಿಸ್ಕೊಟ್ಟಂಥ ಇಂದುಮತಿ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಜಕ್ಕೂ ಈ ದಿನ ನಮಗೆ ಬೇಕಿತ್ತು ಅಂತ ಎಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಅನ್ನಿಸ್ತಾ ಇದೆ? ಕೈ ಎತ್ಬೋದಾ? ಎಲ್ರಿಗೂ ಈ ದಿನ ಬೇಕಿತ್ತು. ಹೌದು. ನಾವು ಹೊರಗಡೆ ನೋಡ್ತೀವಿ, ಎಲ್ಲರೂ ಅವ್ರವ್ರ ದಿನಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ಟೀಚರ್ಸ್ ಡೇ ಇದೆ. ನಾನು ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ.
ಸೊ ಫಾದರ್ಸ್ ಡೇ ಇದೆ, ಟೀಚರ್ಸ್ ಡೇ ಇದೆ, ಯೂತ್ಸ್ ಡೇ ಇದೆ, ಹಾಗೆ ಲವರ್ಸ್ ಡೇ ಇದೆ. ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಹಣ ಕೊಡ್ತಾ ಇರತಕ್ಕಂಥದ್ದು ಈ ಒಂದು ಇಂಡಸ್ಟ್ರಿ. ಸೊ ಈ ಇಂಡಸ್ಟ್ರಿಗೆ ಒಂದು ದಿನ ಬೇಕೋ ಬೇಡವಾ? ಬೇಕೇ. ಸೊ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಒಂದಾಗೋಣ, ಈ ಇಂಡಸ್ಟ್ರಿ ಪರ ನಿಲ್ಲೋಣ. ಸೊ ನಮಗೂ ಕೂಡ ಒಂದು ದಿನ ಬೇಕೇ ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇ ಆದರೆ 100% ಒಂದಲ್ಲ ಒಂದಿನ ಇದು ಖಂಡಿತ ನಮ್ಮ ದಿನ ಆಗೇ ಆಗುತ್ತೆ. ಸೊ ಅದಕ್ಕಾದರೂ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಸೊ ಆಗಲೇ ಹೇಳ್ತಾ ಇದೆ, ಸಾಕಷ್ಟು ಹೊರಗಡೆ ಬದುಕು ಅತಂತ್ರದಿಂದ ಕೂಡಿದೆ, ನರಕ ಹೊರಗಿನ ಬದುಕು. ಬಟ್ ಇಲ್ಲಿ ಎಲ್ಲ ಸಿಗುತ್ತೆ, ಸಕಲವೂ ಸಿಗುತ್ತೆ. ಬಟ್ ಇಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಅಥವಾ ಈ ಇಂಡಸ್ಟ್ರಿ ಪರ ನಿಲ್ಲಕ್ಕೆ ಅಥವಾ ಬನ್ನಿ ನಾವೆಲ್ಲರೂ ಒಂದು ನಮ್ಮ ಸಂಘಟನೆ ಏನು, ನಮ್ಮ ಶಕ್ತಿ ಏನು, ನಮ್ಮ ತಾಕತ್ತೇನು ಅಂತ ತೋರಿಸೋಣ ಅಂದರೆ ಸೊ ನಾವುಗಳೇ ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಸೊ ರೀಸನ್ಸ್ನ ಕೊಡ್ತಾ ಇದ್ದೀವಿ, ಕಾರಣಗಳನ್ನ ಕೊಡ್ತಾ ಇದ್ದೀವಿ. ಸೊ ಎಲ್ಲಿವರೆಗೆ ನಾವು ಕಾರಣಗಳನ್ನ ಕೊಡ್ತಾ ಇರ್ತೀವೋ, ಎಲ್ಲಿವರೆಗೆ ನಾವು ರೀಸನ್ಸ್ನ ಕೊಡ್ತೀವೋ, ಸೊ ಖಂಡಿತ ನಮಗೆ ಆ ಸಕ್ಸಸ್ ಅನ್ನೋದು ಅಥವಾ ನಾವು ಏನು ಅಂದ್ಕೊಂಡಿದ್ದೀವಿ ಅದು ನಮಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಸ್ನೇಹಿತರೆ. ಸೊ ಆದರೂ ಕೂಡ ನಿಮ್ಮೆಲ್ರಿಗೂ ಏನೇನು ಕೆಲಸಗಳಿತ್ತೋ, ಏನೇನು ಒತ್ತಡಗಳಿತ್ತೋ ಅದೆಲ್ಲವನ್ನು ಬದಿಗಿಟ್ಟು, ಇಲ್ಲ ನಮಗೂ ಒಂದು ದಿನ ಬೇಕು, ನಾವು ಕೂಡ ಒಂದು ಹಬ್ಬನ ಆಚರಿಸೋಣ ಅಂತೇಳಿ ಸೊ ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಾ. ಸೊ ನಿಮ್ಗೆಲ್ರಿಗೂ ಮತ್ತೆ ಸೊ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಸೊ ಒಬ್ಬರು ಹೇಳ್ತಾರೆ ದೊಡ್ಡವರು, ನಾವೇನಾದರೂ ಸಾಧನೆ ಮಾಡ್ದೇ ಏನಾದರೂ ನಾವು ಸತ್ತೋಗ್ಬಿಟ್ರೆ, ನಾವೇನಾದರೂ ಸಾಧನೆ ಮಾಡದೆ ನಾವೇನಾದರೂ ಸತ್ತೋಗ್ಬಿಟ್ರೆ ಅದು ನಮ್ಮ ಸಾವಿಗೆ ಮಾಡುವಂಥ ನಮ್ಮ ಅವಮಾನ ಅಂತೇಳಿ. ಹಾಗೆಯೇ ನಾವೇನಾದರೂ ನಮ್ಮ ಬದುಕಿನಲ್ಲಿ ಒಂದು ಒಳ್ಳೆಯ ಗುರಿ, ಒಳ್ಳೆಯ ಉದ್ದೇಶ ಅಥವಾ ಒಂದು ಒಳ್ಳೆಯ ಧ್ಯೇಯ ಇಟ್ಕೊಳ್ಳದೆ ಏನಾದರೂ ನಾವು ಬದುಕಿದ್ರೆ ಅದು ನಮ್ಮ ಬದುಕಿಗೆ ನಾವು ಮಾಡುವಂಥ ದೊಡ್ಡ ಅವಮಾನ ಅಂತ ಹೇಳ್ತಾರೆ ದೊಡ್ಡವರು. ಸೊ ಎಷ್ಟು ಅರ್ಥಗರ್ಭಿತವಾದ ಮಾತು ಇದು ಅಂದರೆ ನಿಜಕ್ಕೂ ನಾವೆಲ್ಲರೂ ಒಂದ್ಸಲ ಆಲೋಚನೆ ಮಾಡಬೇಕು, ನಾವು ಹೇಗೆ ಬದುಕ್ತಾ ಇದ್ದೀವಿ, ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ, ಯಾವ ರೀತಿ ಬದುಕನ್ನ ಕಟ್ಕೊಳ್ಬೇಕು ಅಂತೇಳಿ ಎಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಆಲೋಚನೆ ಮಾಡೋಣ. ಸೊ ಈ ಇಂಡಸ್ಟ್ರಿ ನಿಜಕ್ಕೂ ನಾನು ಆಗಲೇ ಹೇಳಿದಾಗೆ ಯಾರಿಗೆ ಕರ್ಮಗಳು ಕಳೆದಿರುತ್ತೋ, ಯಾರಿಗೆ ಭಗವಂತನ ಕೃಪೆ ಇರುತ್ತೋ, ಪರಮಾತ್ಮನ ಆಶೀರ್ವಾದ ಇರುತ್ತೋ ಅವರು ಪ್ರಮೋಷನ್ ಅಂತ ಕೊಟ್ಟಿರುವಂಥದ್ದು ಆ ಇಂಡಸ್ಟ್ರಿ, ಈ ನಮ್ಮ ಹೆಮ್ಮೆಯ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಭಗವಂತ ದೇವರು ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶಗಳನ್ನ ಕೊಡ್ತಾನೆ, ಪ್ರತಿಯೊಬ್ಬರಿಗೂ ಸಮಾನವಾದ ಆಪರ್ಚುನಿಟಿಗಳನ್ನ ಕೊಡ್ತಾನೆ. ಆದರೆ ಸೊ ನಮ್ಮ ಬದುಕಿನಲ್ಲಿ ಬಂದಂಥ ಅವಕಾಶಗಳನ್ನು ಅಥವಾ ಬಂಗಾರದಂಥ ಆಪರ್ಚುನಿಟಿಗಳನ್ನು ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ, ಹೇಗೆ ಅದನ್ನು ಸ್ವೀಕರಿಸ್ತಾ ಇದ್ದೀವಿ ಅನ್ನೋ ಆಧಾರದಲ್ಲಿ ನಮ್ಮ ಸಕ್ಸಸ್ ನಿಂತಿರೋದು. ಸೊ ಇವತ್ತು ನಾವೆಲ್ಲರೂ ಕೂಡ ಈ ಇಂಡಸ್ಟ್ರಿ ಜೊತೆ ನಿಲ್ಲೋಣ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗೋಣ. ಸೊ ಇನ್ನು ಕೆಲವೇ ಸಮಯದಲ್ಲಿ ಈ ಕಾರ್ಯಕ್ರಮದ ರೂವಾರಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಈಗ ಮತ್ತೊಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಶರತ್ ಅಂದ್ಬಿಟ್ಟು, ನಾನು ನೇರ ಮಾರುಕಟ್ಟೆಗೆ ಒಂದು ಸ್ನಾತಕೋತ್ತರ ಪದವಿಯನ್ನು ನೇರ ಮಾರುಕಟ್ಟೆಯಲ್ಲಿ ಪಡೆದಿದ್ದೇನೆ. ಸೊ ನನ್ನ ಹೋರಾಟ ಏನು ಅಂತಂದರೆ, ನನ್ನ ವಿಚಾರಧಾರೆ ಏನು ಅಂತಂದರೆ, ನಾನೆಲ್ಲ ಇವತ್ತು ಒಗ್ಗಟ್ಟಾಗೋದಕ್ಕೆ ಮೇನ ಕಾರಣ ಏನು ಅಂತಂದರೆ, ನೇರ ಮಾರುಕಟ್ಟೆ ಅನ್ನೋದು ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇದು ಹೇಗೆ ಫಿಲ್ಮ್ ಇಂಡಸ್ಟ್ರಿ ಇದೆ, ಕ್ರಿಕೆಟ್ ಇಂಡಸ್ಟ್ರಿ ಇದೆ, ಎಜುಕೇಷನ್ ಇಂಡಸ್ಟ್ರಿ ಇದೆ, ಹಾಗೆ ಕೂಡ ಇದೂ ಕೂಡ ಒಂದು ಅದ್ಭುತವಾದಂಥ ಇಂಡಸ್ಟ್ರಿ. ಇಲ್ಲಿ ನಾವು ನಿರುದ್ಯೋಗಿತನ ತೆಗಿಬೋದು, ಹಾಗೂ ಬಡವರಿಗೆ ನಾವು ಒಂದು ಒಳ್ಳೆ ಸೌಲಭ್ಯನ ಮಾಡಿಕೊಟ್ಟು ಒಂದು ಪಾರ್ಟ್ ಟೈಮ್ ಇನ್ಕಮ್, ಫುಲ್ ಟೈಮ್ ಇನ್ಕಮನ್ನು ಮಾಡಿಕೊಡ್ಬೋದು. ಬಟ್ ಆದರೆ ಭಾರತ ಸರ್ಕಾರ ಇದಕ್ಕೆ 2021 ಗೈಡ್ಲೈನ್ ರೂಲ್ಸ್ ಕೂಡ ಹೊರಡಿಸಿದೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ, ಎಲ್ಲ ಲಾಯರ್ಸ್ಗಳಿಗೂ ಹಾಗೂ ಎಲ್ಲ ತಾಲೂಕು ಆಫೀಸಲ್ಲೂ, ಎಲ್ಲ ಗೌರ್ಮೆಂಟ್ ಬಾಡಿಯಲ್ಲೂ ಈ ರೂಲ್ಸ್ಗಳು ತಲುಪಬೇಕು. ಮತ್ತು ಇದರ ಬಗ್ಗೆ ಗೌರ್ಮೆಂಟ್ ಸ್ವಲ್ಪ ನಿಗಾ ವಹಿಸಿ, ಗೌರ್ಮೆಂಟ್ ಕಡೆಯಿಂದ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಹಾಗೂ ನಮ್ಮ ಭಾರತ ಸರ್ಕಾರದಿಂದ ನಮ್ಮ ಎಲ್ಲ ನೆಟ್ವರ್ಕರ್ಸ್ಗಳು, ಇವರೆಲ್ಲ ತುಂಬ ಬಡವರಾಗಿದ್ದಾರೆ, ರೈತರಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಹೌಸ್ ವೈಫ್ಗಳಿದ್ದಾರೆ. ಇವರೆಲ್ಲ ನೇರ ಮಾರುಕಟ್ಟೆನೇ ಪ್ರಪಂಚ, ಇದೇ ಜೀವನ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಲೀಗಲ್ ಕಂಪನಿಯಲ್ಲಿ, ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇಲ್ಲ. ಜೊತೆಗೆ ಇನ್ನೂ ಸರ್ಕಾರ ಇವರಿಗೆಲ್ಲ ಗಮನಿಸಬೇಕು. ಹಾಗೂ ನಮ್ಮ ಏನು ಈ ಸಂಘಟನೆ ಇದೆ, ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್, ಒಂದು ಕರ್ನಾಟಕದಲ್ಲಿ
ಇದು ಧ್ವನಿ ಎತ್ತಿದೆ. ನಾವೆಲ್ಲ ಇವತ್ತು ಒಂದಾಗಿದ್ದೇವೆ. ಇವರೆಲ್ಲ ಬೇರೆ ಬೇರೆ ಕಂಪನಿಗಳಲ್ಲಿ ನೇರ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವಂಥವ್ರು, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಕೆಲಸ ಮಾಡೋರು ಇವರೆಲ್ಲರೂ, ಎಲ್ಲ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಲೀಡರ್ಸ್ಗಳು. ಸೊ ಇವತ್ತು ಡಿಸೆಂಬರ್ 23 ನಾವು ಯಾಕೆ ಇಲ್ಲಿ ಸೇರಿದ್ದೇವೆ ಅಂತಂದು ಹೇಳಿದ್ರೆ, ನಮಗೊಂದು ದಿನ ಅಂತ ಇಲ್ಲ ಸ್ನೇಹಿತರೆ. ಹೇಗೆ ಇವತ್ತು ಏಡ್ಸ್ ದಿನಾಚರಣೆ ಅಂತ ಇದೆ, ಪ್ರೇಮಿಗಳ ದಿನಾಚರಣೆ ಅಂತ ಇದೆ, ಹಾಗೆ ನಾವೆಲ್ಲ ನೆಟ್ವರ್ಕರ್ಸ್, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ನೆಟ್ವರ್ಕರ್ಸ್ ಅಂತ ಕರೀತಾರೆ. ನಮಗೆ ಒಂದು ದಿನ ಅಂತಂದೇಳಿಲ್ಲ. ಹಾಗಾಗಿ ನಾವೇ ಒಂದು ದಿನವನ್ನು ನಿರ್ಧಾರ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿ, ಸೊ ನಾವು ಇವತ್ತಿನ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 23 ನಮ್ಮ ರೈತರ ದಿನಾಚರಣೆ ಕೂಡ ಹೌದು. ಸೊ ಇವತ್ತು ರೈತರು ನಮ್ಮ ಅನ್ನದಾತರು ಅಂತ ಕರೀತಾರೆ. ಸೊ ರೈತರಿಗೂ ಕೂಡ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು. ನೆಟ್ವರ್ಕರ್ಸ್ಗಳಲ್ಲಿ 30% ರೈತರಿದ್ದಾರೆ. ಸೊ ಇವತ್ತು ರೈತರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರುವಂಥ ಕಂಪನಿಗಳ ಮುಖಾಂತರನೂ ಬಳಸ್ತಾ ಇದ್ದಾರೆ. ಸೊ ನಮ್ಮ ಎಲ್ಲ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ಕಾರ ಇಲ್ಲಿಗಲ್ ಕಂಪನಿಗಳು, ಮನಿ ಸರ್ಕ್ಯುಲೇಷನ್ ಕಂಪನಿಗಳು, ಚೈನ್ ಲಿಂಕ್ ಕಂಪನಿಗಳು, ಯಾರೆಲ್ಲ ದುಡ್ಡನ್ನು ಹಾಕೊಂಡು ಓಡೋಗ್ತಾರೆ ಅಂಥ ಕಂಪನಿಗಳ ಮೇಲೆ ಎಚ್ಚರ ವಹಿಸಬೇಕು. ಹಾಗೂ ಅವರನ್ನು ಕಠಿಣ ಕ್ರಮ ಕೈಗೊಂಡು ಅವರಿಗೆಲ್ಲರಿಗೂ ಒಂದು ನೋಟಿಸನ್ನು ಕಳಿಸ್ಕೊಡ್ಬೇಕು. ಯಾವ ಕಂಪನಿಗಳು ಪ್ರಾಡಕ್ಟ್ ಬೇಸಲ್ಲಿ ಇದ್ದಾವೆ, ಯಾವ ಕಂಪನಿಗಳು ಭಾರತ ಸರ್ಕಾರ ಹೊರಡಿಸಿರೋ 2021 ಡಿಸೆಂಬರ್ 26ನೇ ರೂಲ್ಸನ್ನು ಫಾಲೋ ಮಾಡ್ತಾ ಇದೆ, ಅಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಾವು ಹೆಚ್ಚಿಗೆ ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ದೇವೆ ಗೌರ್ಮೆಂಟ್ಗೆ. ಕಂಪನಿಗಳು, ನೇರ ಮಾರುಕಟ್ಟೆ ಕಂಪನಿಗಳು ಕರ್ನಾಟಕದಲ್ಲಿ ಹೆಚ್ಚು GSTಯನ್ನು ಕಟ್ತಾ ಇದ್ದಾರೆ. ಟರ್ನ್ ಓವರ್ ನಮ್ಮದು ಜಾಸ್ತಿ ಆಗ್ತಾ ಇದೆ. ಇವತ್ತು ದೇಶದಲ್ಲಿ 19,000 ಕೋಟಿ ಟರ್ನ್ ಓವರ್ ನಾವು ರೀಚ್ ಆಗಿದ್ದೀವಿ 2022-23ನೇ ಸಾಲಿನ 19,000 ಕೋಟಿ ರೀಚ್ ಆಗಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ 35 ಕೋಟಿ ರೀಚ್ ಆಗುವಂಥ ಸಂದರ್ಭಗಳಿದೆ. ಸೊ ದಿನಕ್ಕೆ ದಿನ ನೇರ ಮಾರುಕಟ್ಟೆ ಬೆಳೀತಾ ಇದೆ. ಬಟ್ ಆದರೂ ಇದ್ರ ಮೇಲೆ ಭಾಳಷ್ಟು ಯಾರು ಕೂಡ ಗಮನ ಕೊಡ್ತಾ ಇಲ್ಲ. ಸೊ ನನ್ನ ಧ್ವನಿ ಏನು ಅಂತಂದರೆ, ನಮ್ಮೆಲ್ಲ ನೆಟ್ವರ್ಕರ್ಸರ ಧ್ವನಿ ಏನು ಅಂತಂದರೆ, ನಮಗೆ ಸರ್ಕಾರ ನೋಡಬೇಕು, ನಮಗೇನಾದರೂ ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಹೇಗೆ ಶಿಕ್ಷಕರ ಭವನ ಇದೆ, ನಮಗೆ ನೆಟ್ವರ್ಕರ್ಸ್ ಭವನ ಆಗಬೇಕು. ಹೇಗೆ ನೆಟ್ವರ್ಕರ್ಸಿಗೆ ಅಂತಂದೇಳಿ ಒಂದು ಕಾನೂನು ಕಾಯ್ದೆಗಳು ಭಾರತ ಸರ್ಕಾರ ಬಿಟ್ಟಿದೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಜಾಗೃತಗೊಳಿಸಬೇಕು, ಹಾಗೆ ಜಾರಿಗೆ ಬಿಡಬೇಕು, ಎಲ್ಲರಿಗೂ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಇದೊಂದು ಚಿಕ್ಕ ಮನವಿ. ನಾವು ಎಲ್ಲರೂ ಶಾಂತಿಯುತವಾಗಿ ಎಲ್ಲರೂ ಒಂದು ಪ್ರಜೆಯಾಗಿ ಕೇಳ್ಕೊಳೋದೇನು ಅಂತಂದು ಹೇಳಿದ್ರೆ, ನೆಟ್ವರ್ಕ್ ಇಂಡಸ್ಟ್ರಿ ಬೆಳಿಬೇಕು. ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಕಳಂಕ ಏನಿದೆ, ಗಲೀಜ್ ಕಂಪನಿಗಳೇನಿದೆ, ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ಒಳ್ಳೆ ಕಂಪನಿಗಳು ಬೆಳಿಬೇಕು. ಒಳ್ಳೆ ಫುಲ್ ಟೈಮ್ ಮಾಡುವಂಥ ನೆಟ್ವರ್ಕರ್ಸ್ಗಳು ಯಾರಿದ್ದಾರೆ ಅವರಿಗೆ ಗುರುತಿಸಬೇಕು. ಫುಲ್ ಟೈಮಲ್ಲಿ ಮಹಿಳೆಯರಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು, ಅವರನ್ನು ಗುರುತಿಸಬೇಕು. ಇದಕ್ಕೊಂದು ಸರಿಯಾದ ದಾರಿಯಲ್ಲಿ, ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಬೆಳಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಇಷ್ಟಾಗಿದೆ. ಭಾರತ ಸರ್ಕಾರ ರೂಲ್ಸ್ ಬಿಟ್ಟಿದೆ, ಬಟ್ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮುಂದಕ್ಕೆ ತಂದಿಲ್ಲ. ಅದೇ ರೂಲ್ಸನ್ನು ನಾನು ನನ್ನ ಪುಸ್ತಕದಲ್ಲೂ ಕೂಡ, ಜ್ಞಾನ ಭಂಡಾರ ಪುಸ್ತಕದಲ್ಲೂ ಕೂಡ ಕನ್ನಡದಲ್ಲಿ ಅನುವಾದ ಮಾಡಿ ಬರೆದಿದ್ದೇನೆ. ನಾನು ಭಾರತ ಸರ್ಕಾರಕ್ಕೆ ಸುಮಾರು 3 ವರ್ಷದಿಂದ ಮನವಿ ಕೊಟ್ಟಿದ್ದೇನೆ, ಕರ್ನಾಟಕ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೇನೆ. ಬಟ್ ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ 200ಕ್ಕೂ 150ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ದೊಡ್ಡ ಸ್ಟೇಡಿಯಮಲ್ಲಿ ಅಥವಾ ದೊಡ್ಡ ಒಂದು ಸಮಾವೇಶದಲ್ಲಿ ಮಾಡಿ ದೊಡ್ಡ ದೊಡ್ಡ ಗಣ್ಯರಿಗೆ ಕರೆಸಿ ನಮ್ಮ ಯೂನಿಟಿ, ನಮ್ಮ ಸ್ಟ್ರೆಂತನ್ನು ತೋರಿಸಬೇಕು ಅಂತ ಈ ಕಂಪನಿಯಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿರುವ ಬೇರೆ ಬೇರೆ ದೊಡ್ಡ ದೊಡ್ಡ ಲೀಡರ್ಸ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ದೊಡ್ಡ ದೊಡ್ಡ MD, ಅಂದರೆ ಕಂಪನಿ ನಡೆಸುವಂಥ ಓನರ್ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಈಗ ನಮ್ಮ ಪ್ರದರ್ಶನ ನಾವು ಮಾಡ್ತಾ ಇದ್ದೇವೆ. ನಮಗೆ ಒಂದು ಸವಲತ್ತು ಹಾಗೂ ನಮಗೆ ಒಂದು ಮರ್ಯಾದೆ ಹಾಗೂ ನಮಗೆ ಒಂದು ಯೂನಿಟಿ, ಒಗ್ಗಟ್ಟು ಬರಬೇಕು ಅನ್ನೋದು ನಮ್ಮ ಹೋರಾಟ ಆಗಿದೆ. ಇದರಲ್ಲಿ ಯಾವುದೇ ಕೂಡ ಬಿಸ್ನೆಸ್ ಇಲ್ಲ, ಯಾವುದೇ ಕೂಡ ಸ್ವಇಚ್ಛೆ ಇಲ್ಲ, ಏನಿಲ್ಲ. ಕೇವಲ ಇದೊಂದು ಸಾಮಾಜಿಕ ಕಳಕಳೆ ಹಾಗೂ ಒಂದು ಸಾಮಾಜಿಕ ಇದರಿಂದ ನಾವು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇದು ನಾನು ಶೂಲಿನಿ ಯೂನಿವರ್ಸಿಟಿ, ಅಂದರೆ ನೇರ ಮಾರುಕಟ್ಟೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಒಂದು ಯೂನಿವರ್ಸಿಟಿ ಇದೆ, ಅದು ಹಿಮಾಚಲ ಪ್ರದೇಶದಲ್ಲಿದೆ. ಸೊ ಅಲ್ಲಿ ನಾನು ಸ್ನಾತಕೋತ್ತರ ಪದವಿ ಮಾಡಿದ್ದೇನೆ. ಸೊ ನಾನೊಬ್ಬ ನೇರ ಮಾರುಕಟ್ಟೆ ಎಜುಕೇಟೆಡ್ ಪರ್ಸನ್ ಆಗಿದ್ದೇನೆ. ನನಗೊಂದು ಸ್ನಾತಕೋತ್ತರ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಸಿಕ್ಕಿದೆ. ನಾನು ಈ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದೇನೆ, ತಿಳಿಸಿಕೊಡ್ತಾ ಇದ್ದೇನೆ. ನೇರ ಮಾರುಕಟ್ಟೆ ಸರಿ ಇದೆ. ಇದೇ ರೀತಿ ನಮ್ಮ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ದಾವಣಗೆರೆ ಯೂನಿವರ್ಸಿಟಿ ಆಗಿರ್ಬೋದು, ಬೆಳಗಾವಿ ಯೂನಿವರ್ಸಿಟಿ ಆಗಿರ್ಬೋದು, ಇವರು ಕೂಡ ನೇರ ಮಾರುಕಟ್ಟೆ ಕೋರ್ಸ್ಗಳನ್ನು ಬಿಡಬೇಕು. ನೇರ ಮಾರುಕಟ್ಟೆಯಲ್ಲಿ ಬೆಳವಣಿಗೆ ಏನೇನು ಆಗ್ತಾ ಇದೆ, ಯಾಕಂದರೆ ಇದರಿಂದ ಭಾರತ ಸರ್ಕಾರಕ್ಕೆ ತುಂಬ ಲಾಭ ಇದೆ, ಕರ್ನಾಟಕ ಸರ್ಕಾರಕ್ಕೆ ತುಂಬ ಲಾಭ ಇದೆ, ಹಾಗೂ ಜನರಿಗೆ ತುಂಬ ಲಾಭ ಇದೆ. ಯಾಕಂದರೆ ನೇರ ಮಾರುಕಟ್ಟೆಯ ಮುಖಾಂತರ ನಿರುದ್ಯೋಗಿತನವನ್ನು ನಾವು ತೆಗಿಬೋದು. ಸೊ ಇದೊಂದು ಸರ್ಟಿಫೈಡ್ ಪರ್ಸನ್ ಆಗಿ ನಾನು ಮಾತಾಡ್ತಿದ್ದೇನೆ. ನಾನೊಂದು ಆರ್ಡಿನರಿ ಪರ್ಸನ್ ಆಗಿ ಅಥವಾ ಒಬ್ಬ ಲೀಡರ್ ಆಗಿ ಒಂದು ಕಂಪನಿಯನ್ನು ಪ್ರೆಸೆಂಟ್ ಮಾಡ್ತಾ ಇಲ್ಲ. ನಾನು ನೇರ ಮಾರುಕಟ್ಟೆ ಉದ್ಯೋಗವನ್ನು, ಅಂದರೆ ಉದ್ಯಮಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಇಂಡಸ್ಟ್ರಿಯನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇಟ್ಸ್ ಎ ಬ್ಯೂಟಿಫುಲ್ ಇಂಡಸ್ಟ್ರಿ. ನಾವೆಲ್ಲರೂ ಬೆಳಿಬೇಕು, ನಾವೆಲ್ಲರೂ
ಗಳಿಸ್ಬೇಕು, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನನ್ನ ಮೆಸೇಜ್ ಏನು ಅಂತಂದು ಹೇಳಿದ್ರೆ, ನೆಟ್ವರ್ಕರ್ಸ್ಗಳು ಒಂದಾಗಬೇಕು. ಆ ಕಂಪನಿ ಈ ಕಂಪನಿ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾದರೆ, ನಾವೆಲ್ಲ ಒಂದಾದರೆ ದೊಡ್ಡ ಪ್ರಮಾಣದಲ್ಲಿ ನೇರ ಮಾರುಕಟ್ಟೆಗೆ ಭಾರತ ಸರ್ಕಾರದಿಂದ ನಮಗೆ ಸವಲತ್ತುಗಳು ಹಾಗೂ ಫೆಸಿಲಿಟಿಗಳು ಸಿಗುತ್ತೆ. ಸೊ ಇದು ನನ್ನ 2 ಮಾತುಗಳು. ಹಾಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ, ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.